ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ತಮ್ಮನೇಲಿ ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನನ್ನ ಇವತ್ತಿನ ಬ್ಲಾಗ್ ನನ್ನ ಮಗನ ಫಸ್ಟ್ ಡೇ ಆಫ್ ದ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಬೇಕಂದ್ರೆ ಲಾಸ್ಟ್ ಮಂಡೇನೇ ಇವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಮತ್ತೆ ಅವರು ಏನೋ ಮತ್ತೆ ಮುಂದೆ ಪೋಸ್ಟ್ಪೋನ್ ಮಾಡಿ 3rd of June ಅಂದರೆ ಇವತ್ತು ಮಂಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗನಿಗೆ ಸ್ಕೂಲ್ ಹೋಗ್ಬೇಕನ್ನೋದು ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ನಂಗೆ ಏನಂತ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಎದ್ದಾಗಿಂದನೂ ಒಂಥರ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅವನು. ಈ ನಡುವೆ ಒಂದು ಇಟ್ಕೊಂಡಿದ್ದಾನೆ, ನಾನು ಜೀನ್ಸ್ ಪ್ಯಾಂಟೇ ಹಾಕ್ಕೋಬೇಕು ಯಾವಾಗಲೂ ರೆಡಿ ಆದಾಗ ಅಂತ. ಸೊ ಅವ್ನ ಮೈಂಡ್ಸೆಟ್ ಹೆಂಗೆ ಅಂದರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅನ್ನೋದು. ಸೊ ಇವತ್ತು ಕೂಡ ಅಷ್ಟೇ, ನನಗಿದು ಶಾರ್ಟ್ಸ್ ಬೇಡ, ನಾನು ಜೀನ್ಸ್ ಪ್ಯಾಂಟೇ ಬೇಕು ನನಗೆ ಅಂತ ಹಠ ಮಾಡ್ತಿದ್ದ. ಸೊ ಅವರಪ್ಪ ಕೂಡ ಎಲ್ಲ ರೆಡಿಯಾಗಿ ಬಂದಿದ್ರು ಜೀನ್ಸ್ ಪ್ಯಾಂಟೆಲ್ಲ ಹಾಕ್ಕೊಂಡು. ಸೊ ಅಪ್ಪನೂ ಹಾಕ್ಕೊಂಡಿದ್ದಾರೆ, ನಾನು ಹಾಕ್ಕೋಬೇಕು ಅಂತ ಹೋಗೋಕ್ಕೆ ಮುಂಚೆನೇ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ನಮ್ಮ ಮನೆಗೆ ನಮ್ಮ ಅತ್ತೆ, ನಮ್ಮ ಅಮ್ಮ, ಅಪ್ಪ ಎಲ್ಲರೂ ಬಂದಿದ್ದಾರೆ. ಅಂದರೆ ಅವ್ರ ಅಜ್ಜಿ, ತಾತ, ಅಮ್ಮಮ್ಮ ಎಲ್ಲರೂ ಬಂದಿದ್ದಾರೆ. ಏನೋ ಒಂಥರ ನಿಜ ಹೇಳಬೇಕಂದ್ರೆ ಅವ್ನು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಅವನ ಫಸ್ಟ್ ಡೇ ಆಫ್ ದ ಸ್ಕೂಲ್ ಎಲ್ಲರಿಗೂ ಒಂದು ಖುಷಿನ ನಮ್ಮ ಫ್ಯಾಮಿಲಿನಲ್ಲಿ. ನಮ್ಮ ಅಣ್ಣ ಕೂಡ ವಿಡಿಯೋ ಕಾಲ್ ಮಾಡಿ ನೋಡ್ತಿದ್ದಾನೆ. ಆ್ಯಂಡ್ ಅವ್ರ ಅತ್ತೆ ಕೂಡ ಅಷ್ಟೇ, ಅಂದರೆ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ ತಂಗಿ, ಅವರು ಅಷ್ಟೇ. ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ, ಹೆಂಗಿರುತ್ತೆ ಇವ್ನು ಫಸ್ಟ್ ಡೇ ಆಫ್ ದ ಸ್ಕೂಲ್, ಖುಷಿಯಾಗಿ ಹೋಗ್ತಾನೆ ಅಳ್ತಾನೆ ಅನ್ನೋದು. ಬಟ್ ಒನ್ ಗುಡ್ ಥಿಂಗ್ ನೆಕ್ಸ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಪ್ಯಾಂಪರ್ಡ್ ಕಿಡ್ ಅಲ್ಲ ಅವನು. ಎಲ್ಲಿ ನೀವು ಯಾವುದೇ ಹೊಸಬ್ರು ಸಿಕ್ಕಿದ್ರು ಕೂಡ ಅಷ್ಟೇ, ಅವ್ರ ಜೊತೆ ತುಂಬಾ ಚೆನ್ನಾಗಿ ಬೇಗ ಜೆಲ್ ಆಗಿಬಿಡ್ತಾನೆ. ಸೊ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅವ್ನು ಅಳ್ಳಲ್ಲ ಅನ್ನೋದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಬಟ್ ಇವತ್ತು ಅವ್ನು ರೆಗ್ಯುಲರಾಗಿ ಎದ್ದೊಳೋದೆ ತುಂಬ ಲೇಟ್, ಆಲ್ಮೋಸ್ಟ್ ಒಂದು 10 o'clock ಅವ್ನು ಎವ್ರಿ ಡೇ ಎದ್ದೊಳೋದು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವತ್ತು ಸ್ವಲ್ಪ ಬೇಗ ಎದ್ದೇಳಿಸಿದೆ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ. ಅದಕ್ಕೆ ಅಷ್ಟಾಗಿ ಅವನಿಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಸೊ ಎಲ್ಲರೂ ಅಷ್ಟೇ ಒಂದು 8:30ಗೆ ಅಂತ ಹೇಳಿದರು ಸ್ಕೂಲ್ ಟೈಮಿಂಗ್ಸು. ಸೊ 8:30 ಅಷ್ಟರಲ್ಲಿ ನಾವು ಸ್ಕೂಲ್ ಹತ್ರ ಬಂದ್ವಿ. ನೀವಿಲ್ಲಿ ನೋಡ್ಬೋದು ತುಂಬಾ ಕ್ರೌಡೆಡ್ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೇಳಬೇಕಂದ್ರೆ. ಈ ರೋಡೆಲ್ಲ ನಾನು ಮುಂಚೆ ಅಷ್ಟಾಗಿ ಬಂದೇ ಇಲ್ಲ. ಸೊ ಫಸ್ಟ್ ಥಿಂಗ್ ನನ್ನ ಮಗನ ನಾವು ಜಾಯಿನ್ ಮಾಡಿಸಿರೋದು ಇಲ್ಲೇ ಸೌಂದರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ, ಆಲ್ಮೋಸ್ಟ್ ವಿತಿನ್ 2 kilometers ಅಂತಲೇ ಹೇಳ್ದು, ತುಂಬಾ ಹತ್ತಿರವಾಗಿದೆ. ಸೊ ಸ್ವಲ್ಪ ಹತ್ತಿರ ಇದ್ದರೆ ನಮಗೆ ಒಳ್ಳೆಯದು ಕರ್ಕೊಂಬರೋದಕ್ಕೆ ಬಿಡೋದಕ್ಕೆ ಅಂತ ನಾವಿಲ್ಲೇ ಹತ್ತಿರದಲ್ಲೇ ಹಾಕ್ಕೊಂಡಿದ್ದೀವಿ. ನೀವಿಲ್ಲಿ ನೋಡ್ಬೋದು ತುಂಬಾ ಕ್ರೌಡೆಡ್, ಆ ರೋಡಲ್ಲಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಎಲ್ಲರಿಗೂ ಅಷ್ಟೇ, ಕೆಲವ್ರಿಗೆ ಮತ್ತೆ ಸ್ಕೂಲ್ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ಇನ್ನು ಕೆಲವ್ರ ಮಕ್ಕಳಿಗೆ ಫಸ್ಟ್ ಡೇ ಆಫ್ ದ ಸ್ಕೂಲ್. ಗೇಟ್ ಎಂಟರ್ ಆಗ್ತಿದ್ದಂಗೆ ತುಂಬಾ ಗಲಾಟೆ, ಮಕ್ಕಳೆಲ್ಲ ಫುಲ್ಲು ಅಳ್ತಿದ್ರು. ಸ್ಕೂಲ್ ಸ್ಟಾರ್ಟ್ ಆಗಿರೋ ಮಕ್ಳಿಗೂ ಕೂಡ ಅಷ್ಟೇ, ಅವ್ರಿಗೂ ಏನೋ ಒಂದು ಮನೆಯಲ್ಲಿ ಒಂದು ಅಡಿಕ್ಷನ್ ಆಗಿಬಿಟ್ಟಿತ್ತು. ಈ ಸಮ್ಮರ್ ಹಾಲಿಡೇಸಲ್ಲಿ ಮನೇಲೇ ಇದ್ದು ಎಲ್ಲ ಅಲ್ಲಿ ಇಲ್ಲಿ ಆಚೆ ಈಚೆ ಎಲ್ಲ ಓಡಾಡಿರ್ತಾರೆ. ಆಲ್ ಆಫ್ ಅ ಸಡನ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದೆ. ಸ್ಕೂಲ್ ಸ್ಟಾರ್ಟ್ ಆಗಿ ನಂಗೊಂದು 15 days ಬೇಕಾಗ್ತಿತ್ತು ಅಡ್ಜಸ್ಟ್ ಆಗೋದಕ್ಕೆ. ಬಿಕಾಸ್ ನಾನು ಯೂಶ್ವಲಿ ಸಮ್ಮರ್ ಹಾಲಿಡೇಸ್ಗೆಲ್ಲ ನಮ್ಮ ಊರಿಗೆ ಹೋಗ್ಬಿಡ್ತಿದ್ದೆ, ಕನಕಪುರಕ್ಕೆ ಅಜ್ಜಿ ಮನೆಗೆ. ಸೊ ಬಂದು ಇಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ದಿನಗಳು ತೊಗೊಳ್ತಾ ಇತ್ತು. ಸೊ ಅದೇ ರೀತಿ ನನಗೆ ಆ ದಿನಗಳು ನೆನಪಾಯ್ತು ಇವತ್ತು ಎಲ್ಲರನ್ನೂ ನೋಡಿ. ಎಲ್ಲ ಮಕ್ಳುಗಳು ಆಲ್ಮೋಸ್ಟ್ ಅಳ್ತಾ ಇದ್ರು ಪಾಪ. ಸೊ ಈ ಸ್ಕೂಲ್ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ PU ಕಾಲೇಜ್ ಕೂಡ ಇದೆ, ಲಾ ಕಾಲೇಜ್ ಇದೆ, ಆ್ಯಂಡ್ ಈ ಡಿಗ್ರಿ ಇಲ್ಲಿ ನೀವು ನೋಡ್ಬೋದು ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಈವ್ನಿಂಗ್ ಕಾಲೇಜ್ ಕೂಡ ಇದೆ. ಬಟ್ ಅದು ಎಲ್ಲಿದೆ, ಸೇಮ್ ಬಿಲ್ಡಿಂಗಲ್ಲಿ ಇದೆಯಾ ಇಲ್ವಾ ಅನ್ನೋದು ಐಡಿಯಾ ಇಲ್ಲ. ಸೊ ಫಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮ ಮನೆ ಹತ್ರನೇ ಇರೋ ವಿದ್ಯಾ ಪೂರ್ಣ ಪ್ರಜ್ಞಾ ಸ್ಕೂಲಿಗೆ ಹಾಕಬೇಕು ಅಂತ. ಅದು ತುಂಬಾ ಹತ್ರ ಆಗುತ್ತೆ, ನಮ್ಮ ಮನೆಗೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಬಟ್ ಅಲ್ಲಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಮ್ಮ ಲಿಸ್ಟಲ್ಲಿ ಇದ್ದಿದ್ದು ನೆಕ್ಸ್ಟ್ ಸೌಂದರ್ಯ ಸ್ಕೂಲ್. ಸೊ ಇಲ್ಲಿಗೆ ಬಂದು ವಿಚಾರಿಸಿ ಅಡ್ಮಿಷನ್ ಮಾಡಿದ್ವಿ. ಫಸ್ಟ್ ಡೇ ಅನ್ನೋದ್ರಿಂದ ಎಲ್ಲ ಪೇರೆಂಟ್ಸ್ನು ಕ್ಲಾಸ್ ರೂಮ್ ತನಕ ಬಿಟ್ಟಿದ್ರು, ಒಳಗಡೆ ಡ್ರಾಪ್ ಮಾಡಿ ಹೋಗ್ಬೋದಿತ್ತು. ಸೊ ಅವನ್ನ ಒಳಗೆ ಬಿಟ್ಮೇಲೆ ಅವ್ನ ರೆಸ್ಪಾನ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಅಳ್ತಾ ಇದ್ದಾರಲ್ಲ. ಇಲ್ಲಿ ನೋಡ್ಬೋದು, ನಾವು ಒಂದ್ಸಲ ನಾನು ಕ್ಲಾಸ್ ರೂಮಲ್ಲಿ ಬಿಟ್ಟಿದ ತಕ್ಷಣ ಕ್ಲೀನಾಗಿ ಹೋಗಿ ಅಲ್ಲಿ ಕೂತ್ಕೊಂಡ, ಬ್ಯಾಗ್ ಕೂಡ ತೆಗಿಲಿಲ್ಲ ಅವನು. ಅವನಿಗೆ ಸ್ಕೂಲ್ ಅಂತಂದರೆ ಅವ್ನು ಅಂದ್ಕೊಂಡಿದ್ದೆ ಹಿಂಗೆ ಹೋದ್ರೆ ಆಟ ಆಡಿಸ್ತಾರೆ, ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅಂತ. ಬಟ್ ವೆರಿ ಫಸ್ಟ್ ಡೇ ಅವನು ಎಲ್ಲರೂ ಅಳೋದನ್ನ ನೋಡಿ ಅವನು ಕೂಡ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಟ್ಟ. ಸೊ ಯಾಕೆಲ್ಲ ಹಿಂಗೆ ಅಳ್ತಿದ್ದಾರೆ, ಏನೂ ಇರ್ತಾ ಅಂತ. ನಿಜ ಹೇಳಬೇಕಂದ್ರೆ ಅವ್ನು ತುಂಬಾ ಬ್ರೇವ್. ಅವ್ನು ಇಲ್ಲೇ ಅಲ್ಲ, ಎಲ್ಲಿ ಕರ್ಕೊಂಡೋದ್ರು ಅಷ್ಟೇ ತುಂಬ ಬೇಗ ಮಿಂಗಲ್ ಆಗ್ತಾನೆ, ಹೊಸಬ್ರು ಅನ್ನೋ ಭಯ ಇರಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು
ಆರಾಮ್ಸೆ ಕೂತಿದ್ದಾನೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ಅವ್ನ ಅಕ್ಕಪಕ್ಕ ಕೂತಿರೋ ಒಂದು 3 ಜನ ಬಿಟ್ಟು ಎಲ್ಲ ಮಕ್ಕಳು ಕೂಡ ಅಳ್ತಾನೆ ಇದ್ರು. ಅವ್ನು ಇಷ್ಟೇ ಅವ್ನ ರಿಯಾಕ್ಷನ್ ಆಗಿತ್ತು. ಫಸ್ಟ್ ವೀಕ್ ಮಾತ್ರ ಮಾರ್ನಿಂಗ್ 8:30 to 10 o'clock ಅಷ್ಟೇ ಇದ್ದಿದ್ದು ಸ್ಕೂಲು. ಸ್ವಲ್ಪ ಮಕ್ಕಳು ಸ್ಕೂಲಿಗೆ ಅಡಾಪ್ಟ್ ಆಗಲಿ ಅನ್ನೋ ಒಂದು ರೀಸನಿಗೆ ಜಸ್ಟ್ 2 hours ಮಾಡಿದ್ದಾರೆ. ಬಟ್ ಅದಾದಮೇಲೆ ಟಿಲ್ 12:30 ಇರುತ್ತೆ, ಅಂದರೆ 8:30 to 12:30 ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇವತ್ತು ತುಂಬಾ ಖುಷಿ ಆಯಿತು. ನಮ್ಮ ಮಗ ಇಷ್ಟು ಬೇಗ ಸ್ಕೂಲ್ಗೆ ಹೋಗೋ ಅಷ್ಟು ದೊಡ್ಡವನಾಗ್ಬಿಟ್ಟ ಅಂತ. ಮೊನ್ನೆ ತಾನೇ ಅವನು ಹುಟ್ಟಿದ್ದು. ಅವನಿಗೆ ಹೆಂಗಿದ್ದ, ಇಷ್ಟು ಪುಟ್ಟ ಮಗು ಕೈಯಲ್ಲಿ ಎತ್ಕೊಂಡು ಅದೇನೋ ನನ್ನ ಕಣ್ಮುಂದೆನೇ ಇದೆ. ಇಷ್ಟು ಬೇಗ ನನ್ನ ಮಗ ದೊಡ್ಡವನಾಗಿ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂದರೆ ತುಂಬಾ ಖುಷಿ. ಈ ಫೀಲ್ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಅವ್ರ ಮಕ್ಕಳನ್ನ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ಬೇಕಿದ್ರೆ ಇಷ್ಟು ದಿನ ಮಕ್ಕಳು ನಮ್ಮ ಮುಂದೆನೇ ಆಟ ಆಡ್ಕೊಂಡಿರ್ತಾರೆ. ಬಟ್ ಇವಾಗ ಒಂದು ಸರ್ಟನ್ ಅವರ್ಸ್ ಅವ್ರನ್ನ ಬಿಟ್ಟಿರಬೇಕು ಸ್ಕೂಲ್ನಲ್ಲಿ ಅಂದರೆ ಏನೋ ಒಂಥರ ಭಯನೂ ಆಗುತ್ತೆ, ಒಂಥರ ಬೇಜಾರು ಆಗುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಇದೆಲ್ಲ ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಜುಕೇಷನ್ ಅನ್ನೋದು ಮಕ್ಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟು ಅವ್ರನ್ನ ಸಪೋರ್ಟ್ ಮಾಡ್ತೀವೋ ಅಥವಾ ನಾವೆಷ್ಟು ಅವ್ರ ಬಗ್ಗೆ ಕೇರ್ ತೊಗೊಳ್ತೀವೋ ಅಷ್ಟೇ ಅವ್ರ ಫ್ಯೂಚರಿಗೆ ಒಳ್ಳೆಯದು. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.